ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಸದ್ಯ ಮದ್ದೂರಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಏನಂದ್ರೆ ಈ ಬಗ್ಗೆ ಈಗಾಗಲೇ ಏನಂದ್ರೆ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ನಡೆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡ್ಕೋಬೇಕಂದ್ಬಿಟ್ಟು ಡಿಜಿಐಜಿಪಿ ಸಲೀಂ ಅವರು ಸಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಎಸ್ಪಿಗಳನ್ನ ಮತ್ತೆ ರಾಮನಗರ ಇರ್ಬೋದು, ಮತ್ತೆ ಬೆಂಗಳೂರಿನಿಂದ ಡಿಸಿಪಿ ಗಿರೀಶ್ ಅವರನ್ನ ಸಹ ಮತ್ತೆ ಅಲ್ಲಿ ರಾಮನಗರದಿಂದ ಡಿಸಿಪಿಗಳನ್ನ ಒಟ್ಟು 400 ಏನು ಸದ್ಯಕ್ಕೆ ಎಸ್ಪಿಗಳನ್ನ ಮದ್ದೂರಿಗೆ ನಿಯೋಜನೆಗೊಂಡಿರುವಂತದ್ದು. ಅದರ ಉಸ್ತುವಾರಿಯನ್ನ ಏನು ಐಜಿಪಿ ಆದಂತಹ ಬೋರ್ಲಿಂಗಯ್ಯ ಅವರು ನೋಡ್ಕೊಳ್ಳಕ್ಕೆ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ನಡೆದಂತ ಘಟನೆ ಏನಿತ್ತು, ಸೊ ಘಟನೆ ಆದ ನಂತರ ಏನಂದ್ರೆ 20 ಜನರನ್ನ ಬಂಧಿಸಿದ್ರು. ಆದ್ರೂ ಸಹ ಏನು ಆ ಬೆಳಗ್ಗೆ ಏನು ಕೆಲವೊಂದಷ್ಟು ಜನ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಸಹ ಆ ಒಂದು ರಾತ್ರಿ ನಡೆದ ಘಟನೆಯನ್ನ ಅದಕ್ಕೋಸ್ಕರ ಮತ್ತೆ ಇವತ್ತು ಸಹ ಬೆಳಗ್ಗೆನೂ ಸಹ ಅವರು ಹೋರಾಟವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅಂದ್ರೆ ಪೊಲೀಸರು ಸಹ, ಯಾಕಂದ್ರೆ 144 ಸೆಕ್ಷನ್ ಅನ್ನು ಜಾರಿಯನ್ನ ಮಾಡಿದ್ವಿ, ಹಾಗಾಗಿ ಯಾರು ಸಹ ಒಂದು ಪ್ರತಿಭಟನೆ ಇರ್ಬೋದು ಮತ್ತೆ ಜನ ಗುಂಪಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದ್ರೂ ಸಹ ಕೆಲವೊಂದಷ್ಟು ಜನ ಹಿಂದೂ ಸಂಘಟನೆ ಯುವಕರು ಸಹ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಮತ್ತೆ ಅವರು ಏನು ಮಾರ್ಚ್ ಅನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಪಾದಯಾತ್ರೆಯನ್ನ ಸಹ ಮಾಡ್ತಾ ಇದ್ರು. ಅದು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಹ ಅವರನ್ನ ತಡೆದ್ರು. ಆದ್ರೂ ಸಹ ಆ ಪ್ರತಿಭಟನಾಕಾರರು ಸಹ ತಡೆದಿಲ್ಲ. ಹಾಗಾಗಿ ಲಾಠಿ ಚಾರ್ಜ್ ಮಾಡ್ಬೇಕಾಗಿ ಬಂತಿಂತ ಏನು ಈಗಾಗಲೇ ಗೃಹ ಸಚಿವರು ಹೇಳಿರುವಂತದ್ದು. ಸೊ ಈ ನೆಲೆ ಇನ್ನು ಮುಂದೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಸ್ಪಿಗಳನ್ನ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಅವ್ರ ಜೊತೆಗೆ ಏನು ಐಜಿಪಿ ಅವರನ್ನ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಸದ್ಯಕ್ಕೆ 1000 ಪೊಲೀಸರನ್ನ ಬೆಂಗಳೂರು ಮತ್ತೆ ಮೈಸೂರು ಹೆದ್ದಾರಿ ಸರ್ಕಲ್ ನಲ್ಲಿ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಅರೆಸ್ಟ್ ಆದವರ ಒಂದು ಹಿನ್ನೆಲೆಗಳನ್ನ ಸಹ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಈ ಘಟನೆಗೆ ಪ್ರಮುಖವಾಗಿ ಏನು ಕಾರಣ ಆಯಿತು ಅನ್ನೋದ್ರ ಅರುಣ್, ಸದ್ಯ ಬಗ್ಗೆ ಎಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭ್ಯವಾಗಿದ್ಯಾ? ಅವರ ಹಿನ್ನೆಲೆ ಏನು ಅಂತ ಹೇಳಿ, ಅಂದ್ರೆ ಬರೀ ಪ್ರತಿಭಟನಾಕಾರರನ್ನ ಮಾತ್ರ ಅರೆಸ್ಟ್ ಮಾಡಿರೋದಾ ಅಥವಾ ಈ ನಿನ್ನೆ ನೈಟ್ ಕಲ್ಲು ತೂರಾಟ ಆಯ್ತಲ್ವಾ, ಆ ಕಲ್ಲು ತೂರಾಟವನ್ನ ನಡೆಸಿದವರನ್ನ ಬಂಧಿಸಿರೋದಾ ಅಂತ? ಮಹೇಶ್, ಏನಂದ್ರೆ ಈಗಾಗಲೇ ಏನಂದ್ರೆ ನಿನ್ನೆ ರಾತ್ರಿ ನಡೆದಂತ ಘಟನೆ ಬಗ್ಗೆ ರಾತ್ರಿನೇ ಕೆಲವೊಂದಷ್ಟು ಜನರನ್ನ ಅಂದ್ರೆ ಪರ ಮತ್ತೆ ವಿರೋಧವಾಗಿ ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಮತ್ತೆ ಯಾರೆಲ್ಲ ಗಲಾಟೆ ಮಾಡಿದ್ರು ಅನ್ನೋದನ್ನ ಮೈನ್ ಆಗಿ ಅಂತವರನ್ನ ಪಿಕ್ ಮಾಡಿರುವಂತದ್ದು. ಆದ್ರೆ ಸದ್ಯಕ್ಕೆ ಇನ್ನೂ ಸಹ ಬಂಧನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ 20 ಜನರನ್ನ ತಡರಾತ್ರಿ ಪೊಲೀಸರು ಬಂಧನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಮುಂದೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು. ಮತ್ತೆ ಈಗಾಗಲೇ ನಿಷೇಧಾಜ್ಞೆಯನ್ನು ಸಹ ಜಾರಿ ಮಾಡಿರುವಂತದ್ದು. ಅಂದ್ರೆ ಕೆಲವೊಂದಷ್ಟು ರಾಜಕೀಯ ನಾಯಕರು ಸಹ ಅಲ್ಲಿಗೆ ಈಗ ಭೇಟಿ ಕೊಡುವಂತ ಸಾಧ್ಯತೆ ಇರುವಂತದ್ದು. ಆ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಗಲಭೆಗಳಾದ್ರೆ ಮತ್ತೆ ಸರ್ಕಾರಕ್ಕೆ ಹೆಚ್ಚಿನ ಒಂದು ನಷ್ಟ ಆಗುತ್ತೆ. ಮತ್ತೆ ಸರ್ಕಾರಕ್ಕೆ ಸಹ ಕೆಟ್ಟ ಹೆಸರು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವುದು. ಅದರಂತೆ ಈಗಾಗಲೇ ಗೃಹ ಸಚಿವರು ಏನು ಸೂಚನೆಯನ್ನ ಕೊಟ್ಟಿರುವಂತದ್ದು ಐಜಿಪಿ ಸಲೀಂ ಅವರಿಗೆ. ಸೊ ಸಲೀಂ ಅವರು ಸಹ ಈಗಾಗಲೇ ಐಜಿಪಿ ಅವರಿಗೆ ಕರೆ ಮಾಡಿರುವಂತದ್ದು. ಹಾಗಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ. ಮಹೇಶ್, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.